ಆಂಧ್ರ ಪ್ರದೇಶದ ಇಂಡಿಯಾ ಟುಡೇ ಮತಗಟ್ಟೆ ಸಮೀಕ್ಷೆ ಬಹಿರಂಗ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ ಮೈತ್ರಿಗೆ ದಿಗ್ವಿಜಯ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಎನ್ಡಿಎ 98ರಿಂದ 120 ಸ್ಥಾನ ಗಳಿಸಿ ಅಧಿಕಾರಕ್ಕೆ ಬರುತ್ತೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದ್ದು, ವೈಎಸ್ಆರ್ ಕಾಂಗ್ರೆಸ್ 55ರಿಂದ 67 ಸ್ಥಾನ ಗಳಿಸುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಜಗನ್ಮೋಹನ್ ರೆಡ್ಡಿ ಅಧಿಕಾರ ಕಳೆದುಕೊಳ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ ಏನೂ ಪಡೆಯಲ್ಲ, ಪಡೆದ್ರೆ 1-2 ಸ್ಥಾನ ಪಡಿಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಪ್ರಶಾಂತ್, ಆಂಧ್ರ ಪ್ರದೇಶದ ಭವನ ಕರ್ನಾಟಕದ ಫಲಿತಾಂಶದ ಬಗ್ಗೆ ಒಂದು ಆಂಬಿಗ್ವಿಟಿಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಅಂದರೆ ಗ್ಯಾರಂಟಿಯ ಕಾರಣದಿಂದ ಮಹಿಳಾ ಮತದಾರರು ಕಾಂಗ್ರೆಸ್ನತ್ತ ಹೆಚ್ಚು ವಾಲಿದ್ರೆ ಫಲಿತಾಂಶ ಬದಲಾಗಬಹುದು ಅಂತಕ್ಕಂಥದ್ದನ್ನು ಸಾರ್ವತ್ರಿಕವಾಗಿ ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಪ್ರಶ್ನೆಗಳ ಉತ್ತರ ಆಂಧ್ರದ ರಿಸಲ್ಟ್ಸ್ನಲ್ಲಿದೆ. ಒಂದು ಡಿಟೇಲ್ಡ್ ಆಗಿರ್ತಕ್ಕಂಥ ಆಂಧ್ರದ ಸಮೀಕ್ಷೆಯನ್ನು ನೋಡಿದಾಗ ಕರ್ನಾಟಕಕ್ಕಿಂತ ಅತಿ ಹೆಚ್ಚು, ಅಂದರೆ ಫ್ಯಾಮ್ಲಿಗೆ ವರ್ಷಕ್ಕೊಂದು ₹1,00,000ವರೆಗೆ ಜಗನ್ ರೆಡ್ಡಿ BPL ಕುಟುಂಬಗಳಿಗೆ ಕೊಡ್ತಾರೆ. ಹೀಗಾಗಿ ಆ ಮಹಿಳಾ ಮತದಾರರು ಜಗನ್ ರೆಡ್ಡಿಯ ಕೈ ಹಿಡಿಬಹುದು ಅಂತಕ್ಕಂಥದ್ದು ಒಂದು ಸಮೀಕ್ಷೆ. ಆದರೆ ಅದನ್ನು ಬೈಫರ್ಕೇಟ್ ಮಾಡಿ ನೋಡಿದಾಗ 100ರಲ್ಲಿ 47 ಮಹಿಳೆಯರು ಜಗನ್ ರೆಡ್ಡಿ ಜೊತೆ ಇದ್ದಾರೆ. ಆದರೆ ಮಹಿಳೆಯರಿಗೆ ಕೊಡ್ತಾ ಇರತಕ್ಕಂಥ ಈ ಫ್ರೀಬೀಸ್ಗಳೇನಿವೆ, ಅಲ್ಲಿಂದ ಪುರುಷರು ಜಗನ್ ರೆಡ್ಡಿಯನ್ನು ಬಿಟ್ಟು ಚಂದ್ರಬಾಬು ನಾಯ್ಡು ಹತ್ರ ಹೋಗ್ತಿದ್ದಾರೆ. ಮಹಿಳೆಯರ ಈ ಕರ್ನಾಟಕದಲ್ಲೂ ಈ ಚರ್ಚೆ ನಡೆದಿತ್ತು. ಹೀಗಾಗಿ ಸುಮಾರು 10% ಪುರುಷರು ಜಗನ್ ರೆಡ್ಡಿಯನ್ನು ಬಿಟ್ಟು ದೇ ವಿಲ್ ಶಿಫ್ಟ್ ಟು ಚಂದ್ರಬಾಬು ನಾಯ್ಡು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಹೀಗಾಗಿ ನನಗನ್ಸುತ್ತೆ ಭವನ, ಕರ್ನಾಟಕದ ಫಲಿತಾಂಶದ ಪ್ರಶ್ನೆಗಳಿಗೆ ನಾವು ಸ್ವಲ್ಪ ಜಗನ್ ಮತ್ತು ಚಂದ್ರಬಾಬು ನಾಯ್ಡು ನಡುವೆ ನಡೆದಿರ್ತಕ್ಕಂಥ ಫೈಟ್ನಲ್ಲಿ ಉತ್ತರ ನೋಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಜಗನ್ ರೆಡ್ಡಿ ಪಾಪ್ಯುಲರ್ ಇಲ್ವಾ? ಪಾಪ್ಯುಲರ್ ಇದ್ದಾರೆ. 44% ವೋಟ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಸರ್ವೆಗಳು ಹೇಳ್ತಾ ಇವೆ. ಸ್ಟಿಲ್ ಚಂದ್ರಬಾಬು ನಾಯ್ಡು ಬರೀ 42% ವೋಟ್ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ. ಆದರೆ ಅವರಿಗೆ ಜನಸೇನಾ ಏನಿದೆ, ಪವನ್ ಕಲ್ಯಾಣ್, ಕೋಸ್ಟಲ್ ಕರ್ನಾಟಕದಲ್ಲಿ ಕಾಪು ಮತದಾರರೇನಿದ್ದಾರೆ, ಕಾಪು ಮತ್ತು ಕಮ್ಮ ಜೊತೆಗೂಡು ಬಂದು ಜಗನ್ ರೆಡ್ಡಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಬಹುತೇಕ ಯಶಸ್ವಿಯಾಗಿದ್ದಾರೆ. ಯಾಕೆಂದರೆ ಆಂಧ್ರದ ಬಗ್ಗೆ ಇನ್ನೂ ಅಂತಿಮ ಶರ ಬರೆಯುವ ಸ್ಥಿತಿಯಲ್ಲಿ ಅನೇಕರಿಲ್ಲ. ಆದರೆ ಜಗನ್ ರೆಡ್ಡಿಯ ಪಾಪ್ಯುಲಾರಿಟಿಯನ್ನು ಹಿಂದಕ್ಕೆ ತಳ್ಳಿ ಇಬ್ಬರು ಜೊತೆಗೆ ಬರ್ತಾ ಇರೋದ್ರಿಂದ 2% BJP, 7% ಪವನ್ ಕಲ್ಯಾಣ್, 42% ಚಂದ್ರಬಾಬು ನಾಯ್ಡು ಸೇರಿಕೊಂಡು 51% ವೋಟ್ ಶೇರ್ಗೆ ಹೋಗ್ತಾರೆ. ಅದು ಜಗನ್ ರೆಡ್ಡಿಗೆ ಸೆಟ್ ಬ್ಯಾಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಏನು ಕೊನೆಯ ನಿಮಿಷದಲ್ಲಿ ಕೋಯಲೇಷನ್ ಫಾರ್ಮ್ ಮಾಡಿದರು, ಒಂದು. ಎರಡನೇದು, ಯಾವ ರೀತಿಯಲ್ಲಿ ಚಂದ್ರಬಾಬು ನಾಯ್ಡುರನ್ನು 8 ತಿಂಗಳ ಹಿಂದೆ ಜೈಲಿಗೆ ಹಾಕಲಾಯಿತು, ಅದು. ಮೂರನೇದು, 50% ಹಾಲಿ ಶಾಸಕರನ್ನು ಜಗನ್ ರೆಡ್ಡಿ ಬದಲಾವಣೆ ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ಅದೇ ಶಾಸಕರು ಜಗನ್ ರೆಡ್ಡಿ ಪಕ್ಷದ ವಿರುದ್ಧ ಒಳಗಿಂದ ಒಳಗಡೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಸೊ ಇಂಟ್ರೆಸ್ಟಿಂಗ್. ಆಂಟಿ ಇನ್ಕಂಬನ್ಸಿಯ ಭಯದಿಂದ ಏನು ಬದಲಾವಣೆ ಆಯಿತು, ಅದು ಸೆಟ್ ಬ್ಯಾಕ್ ಆಗೋ ಚಾನ್ಸ್, ಅದು ಸೆಟ್ ಬ್ಯಾಕ್ ಆಗೋ ಸಾಧ್ಯತೆಗಳು. ಇನ್ನೊಂದು, ಜಗನ್ ರೆಡ್ಡಿಯ ವರ್ಕಿಂಗ್ ಸ್ಟೈಲ್ ಏನಿದೆ, KCR ವರ್ಕಿಂಗ್ ಸ್ಟೈಲ್ ಜೊತೆ ಮ್ಯಾಚ್ ಆಗುತ್ತೆ. KCRಗೆ ಯಾವ ಕಾರಣದಿಂದ ಆ್ಯಂಟಿ ಇನ್ಕಂಬನ್ಸಿ ಬಂತು, ಅದೇ ಕಾರಣದಿಂದ ಜಗನ್ ರೆಡ್ಡಿಗೂ ಕೂಡ ಆ್ಯಂಟಿ ಇನ್ಕಂಬನ್ಸಿ ಬರ್ತಾ ಇದೆ. ಜಗನ್ ರೆಡ್ಡಿ ಏನು ಮಾಡಿದರು, ಹಿಂದುಳಿದ ಮತಗಳನ್ನು ಸೆಳೀಲಿಕ್ಕೆ ಫ್ರೀಬೀಸ್ಗಳನ್ನು ಜಾಸ್ತಿ ಕೊಡ್ತಾ ಹೋದರು. ಆದರೆ ಇವತ್ತು ಅದೇ ಹಿಂದುಳಿದ BC ಮತದಾರರಲ್ಲಿ ಪುರುಷರು ಚಂದ್ರಬಾಬು ನಾಯ್ಡು ಕಡೆ ಜಾಸ್ತಿ ವಾಲ್ತಾ ಇದ್ದಾರೆ. ಅದು ಎಲ್ಲೋ ಒಂದು ಕಡೆ ಜಗನ್ ರೆಡ್ಡಿಗೆ ಸೆಟ್ ಬ್ಯಾಕ್ ಆಗುವಂತೆ ಕಾಣ್ತಿದೆ. ಬಟ್ ಕೆಲವರು ಹೇಳ್ತಾರೆ, ಮಹಿಳಾ ಮತದಾರರು ಇನ್ನೂ ಅತಿ ಹೆಚ್ಚು ಕೈ ಹಿಡಿದ್ರೆ ನಂಬರ್ಸ್ ಮೇ ಚೇಂಜ್ ಆಲ್ಸೋ. ಯಾಕಂದರೆ ಜಗನ್ ರೆಡ್ಡಿಯ ಪಾಪ್ಯುಲಾರಿಟಿ ಮಹಿಳಾ ಮತದಾರರಲ್ಲಿ ಜಾಸ್ತಿ ಇದೆ. ಕರೆಕ್ಟ್. ಆದರೆ ಕೊನೆಗೆ ನೋಡಿ, ಮಹಿಳಾ ಮತದಾರರು ಕೂಡ ಈಗ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಹಿಳಾ ಮತದಾರರು ಕುಟುಂಬವನ್ನು ಕನ್ಸಲ್ಟ್ ಮಾಡದೇ ವೋಟ್ ಮಾಡ್ತಾರಾ ಅಥವಾ ಆ್ಯಸ್ ಎ ಕುಟುಂಬ ಯೂನಿಟ್ ಆಗಿ ವೋಟ್ ಮಾಡ್ತಾರಾ ಅನ್ನೋದು ಇನ್ನೂ ಕೂಡ
ಪ್ರಶ್ನಾರ್ಥಕ ಚಿಹ್ನೆ. ರೈಟ್. ಆ ಕಾರಣದಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಕೆಲವೊಂದು ವಿಷಯಗಳು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಒಂದು ಚಂದ್ರಬಾಬು ನಾಯ್ಡುವನ್ನು ನಡೆಸಿಕೊಂಡ ರೀತಿ ಆ್ಯಂಡ್ ನಾನು ಸೂಕ್ಷ್ಮವಾಗಿ ಗಮನಿಸಿದಂತೆ ಪ್ರಶಾಂತ್, ಅಲ್ಲಿನ ಜಗನ್ಮೋಹನ್ ರೆಡ್ಡಿಯ ಕಾರ್ಯಕರ್ತರು ಮತ್ತು ಅವರ ಒಂದು ವಲಯ ಏನಿದೆ ಅದು ಸಾಮಾನ್ಯ ಜನರ ಹತ್ರ ನಡ್ಕೊಂಡಿರೋ ರೀತಿಯೂ ಇಂಪ್ಯಾಕ್ಟ್ ಆಗಿದೆ. ಫಾರ್ ಎನ್ ಎಕ್ಸಾಂಪಲ್, ನನಗೆ ಯಾರೋ ಒಬ್ಬರು ಅಹಂಕಾರ ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಸಿಂಪಲ್ ಎಕ್ಸಾಂಪಲ್, ಹಳ್ಳಿಗಳಿಗೆ 2 ಬಿಂದಿಗೆ ನೀರು ಕೊಡ್ತಾ ಇದ್ರಂತೆ ಕುಡಿಯೋದಕ್ಕೆ. 1 ಬಿಂದಿಗೆ ಕೊಡೋದಕ್ಕೆ ಶುರು ಮಾಡಿದ್ರಂತೆ. ಅಯ್ಯೋ, ಈ ಹಿಂದಿನ ಸರ್ಕಾರ 2 ಕೊಡ್ತಾ ಇತ್ತಲ್ಲ, ನೀವು 1 ಕೊಡ್ತಾ ಇರೋದು 1, ಬೇಕಾದರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ. ಈ ರೀತಿಯ ಆ್ಯಟಿಟ್ಯೂಡ್ಗಳು ವರ್ಕ್ ಆಗಿರಬಹುದು, ಅಥವಾ ಇದು ಯಾವುದು ವರ್ಕ್ ಆಗದೇನೂ ಇರಬಹುದು. ಎಲ್ಲವೂ ಕೂಡ ನಿರ್ಧಾರ ಆಗೋದು ನಾಳೆ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.